ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ದೆಹಲಿಯಲ್ಲಿ ಆಶ್ರಯ ನೀಡಲಾಗಿತ್ತು. ಈ ಹಿನ್ನೆಲೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಉದ್ವಿಗ್ನತೆ ಉಂಟಾಗಿದೆ ಅಂತ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕಾಗಿ ನ್ಯೂಯಾರ್ಕ್ಗೆ ತೆರಳಿರುವ ಮೊಹಮ್ಮದ್ ಯೂನಸ್ ಶೇಖ್ ಹಸೀನಾ ಪದಚ್ಯುತಿಗೆ ಕಾರಣವಾದ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಭಾರತಕ್ಕೆ ಇಷ್ಟವಾಗಲಿಲ್ಲ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಇಸ್ಲಾಮಿಕ್ ಚಳುವಳಿ ಅಂತ ಹಣೆಪಟ್ಟಿ ಕಟ್ಟಿದ ನಕಲಿ ಸುದ್ದಿಯನ್ನ ಮೊಹಮ್ಮದ್ ಯೂನಸ್ ಟೀಕಿಸಿದ್ದಾರೆ. ಹಾಗೆ ಮೊಹಮ್ಮದ್ ಯೂನಸ್ ಸಾರ್ಕ್ ರಾಷ್ಟ್ರಗಳನ್ನ ತಮ್ಮ ಆಪ್ತ ಕುಟುಂಬದ ಸದಸ್ಯರು ಅಂತ ಕರೆದಿದ್ದಾರೆ. We don't need a passport. We don't need a visa to go. We need a passport, but we don't need a visa to cross each other. We can do business. We can settle down in any country in the South Asia. This is a wonderful idea. The young people will be going into any direction they want to meet each other.